ನಾಳೆಯಿಂದ ಬೆಂಗಳೂರಿನಲ್ಲಿ ಅಮಿತ್ ಶಾ ಮಾಸ್ಟರ್ ಪ್ಲಾನ್ ಶುರುವಾಗ್ತಾ ಇದೆ. ಬೆಂಗಳೂರಿನ ಜನಾರ್ದನ ರೆಡ್ಡಿ ನಿವಾಸದ ಪಕ್ಕದಲ್ಲೇ ಅಮಿತ್ ಶಾ ನಿವಾಸ ಕೂಡ ಇದೆ. ಚಾಲುಕ್ಯ ಸರ್ಕಲ್ ಬಳಿ ಇರತಕ್ಕಂತ ಪಾರಿಜಾತ ನಿವಾಸದ ಪಕ್ಕದಲ್ಲೇ ಶಾ ನಿವಾಸ. ಇನ್ಮುಂದೆ ಚುನಾವಣಾ ಕಾರ್ಯತಂತ್ರದ ಬಗ್ಗೆ ಇದೇ ನಿವಾಸದಲ್ಲೇ ಚರ್ಚೆ ನಡೆಯುತ್ತೆ. ನಾಳೆ ಇಡೀ ನಿಗದಿಯಾಗಿದೆ ಸಭೆ. ಬಿಜೆಪಿ ರಣ ಸೇನಾನಿಗಳಿಗೆ ಸಿದ್ಧಗೊಂಡಿದೆ ಪ್ರಶ್ನಾವಳಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ಯಾವ ರೀತಿ ಮತಯಾಚನೆ ಮಾಡಬೇಕು, ಯಾವ ಥರ ಜನಗಳ ಹತ್ತಿರಕ್ಕೆ ಹೋಗಬೇಕು, ಯಾವ ಥರ ಜನರ ಮನಸ್ಸನ್ನು ಗೆಲ್ಲಬೇಕು, ಮತಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕು, ಈ ಎಲ್ಲ ಕುರಿತಂತೆ ಪಾಠವನ್ನು ಮಾಡಲಿದ್ದಾರೆ ಅಮಿತ್ ಶಾ. ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ರಣಸೇನಾನಿಗೂ ಕೂಡ ಯಾವ ರೀತಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಹೊಸ ತಂತ್ರವನ್ನು ವಿವರಿಸಲಿದ್ದಾರೆ ಅಮಿತ್ ಶಾ. ನಾಳೆಯಿಂದ ಬೆಂಗಳೂರಿನಲ್ಲಿ ಅಮಿತ್ ಶಾ ಮಾಸ್ಟರ್ ಪ್ಲಾನ್ ರೆಡಿ ಆಗ್ತಾ ಇದೆ. ಸುಮಾರು ನಾಳೆ ಇಡೀ ದಿನ ಸಭೆಗಳ ಮೇಲೆ ಸಭೆ ನಿಗದಿಯಾಗಿದೆ. ಬೇರೆ ಬೇರೆ ವರ್ಗದ ಸಭೆಗಳು ನಿಗದಿಯಾಗಿದೆ. ರಣಸೇನಾನಿಗಳಿಗೆ ಅಂದರೆ ಯಾರ್ಯಾರಿಗೆ ಟಿಕೆಟ್ ನೀಡಲಾಗಿದೆ ಅವರಿಗೆ ಚುನಾವಣೆ ಗೆಲ್ಲುವ ರಣತಂತ್ರವನ್ನು ಬೋಧಿಸಲಿದ್ದಾರೆ ಬಿಜೆಪಿ ಮಾಸ್ಟರ್ ಮೈಂಡ್ ಅಮಿತ್ ಶಾ. ಇನ್ನು ಚುನಾವಣೆಯನ್ನು ಹೇಗೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ನಾಳೆಯಿಂದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಬೆಂಗಳೂರಿನಲ್ಲಿ ಫುಲ್ ಕ್ಲಾಸ್ ತಗೊಳ್ತಾ ಇದ್ದಾರೆ. ಇನ್ನುಳಿದ 25 ದಿನ ಏನು ಮಾಡಬೇಕು, ಜನರ ಜೊತೆ ಹೇಗೆ ಬೆರೆಯಬೇಕು, ಮತದಾರರನ್ನು ಹೇಗೆ ಒಲಿಸ್ಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಅಮಿತ್ ಶಾ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ ಸ್ಪೆಷಲ್ ಕ್ಲಾಸ್ ತಗೊಳ್ತಾ ಇದ್ದಾರೆ. ಪ್ರಚಾರದ ವೇಳೆ ಚಾಕೊಲೇಟ್ ಕೊಂಡೊಯ್ಯಿರಿ. ಮನೆಯಲ್ಲಿರುವ ಮಕ್ಕಳಿಗೆ ಚಾಕೊಲೇಟ್ ಕೊಟ್ಟರೆ ಅವರ ಪೋಷಕರಿಗೆ ಖುಷಿಯಾಗುತ್ತೆ. ನೀವು ಅವರ ನೆನಪಿನಲ್ಲಿ ಇರ್ತೀರಿ. ಇನ್ನು ಬೆಂಗಳೂರಿಗೆ ಆಗಮಿಸ್ತಾ ಇರತಕ್ಕಂಥ ಅಮಿತ್ ಶಾ ಏಪ್ರಿಲ್ 18ರಂದು ದಲಿತ ಸಾಹಿತಿ ಸಿದ್ದಲಿಂಗಯ್ಯ ಮತ್ತು ಸಂಶೋಧಕ ಚಿದಾನಂದಮೂರ್ತಿ ನಿವಾಸಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ಮಠಾಧೀಶರ ಭೇಟಿ ಬಳಿಕ ಸಾಹಿತಿಗಳ ಭೇಟಿಗೆ ಅಮಿತ್ ಶಾ ಮುಂದಾಗಿದ್ದು, ಚುನಾವಣೆ ಪ್ರಣಾಳಿಕೆ ಸಿದ್ಧತೆಗೆ ಸಾಹಿತಿಗಳ ಅಭಿಪ್ರಾಯವನ್ನು ಅಮಿತ್ ಶಾ ಸಂಗ್ರಹಿಸಲಿದ್ದಾರೆ. ಹಾಗಾದರೆ ಏನೆಲ್ಲ ಟಿಪ್ಸನ್ನು ಕೊಡ್ತಾ ಇದ್ದಾರೆ ಅಮಿತ್ ಶಾ ಅಂತಕ್ಕಂಥದ್ದನ್ನು ನೋಡೋಣ. ಪ್ರಚಾರದ ವೇಳೆ ಈಗಾಗಲೇ ಹೇಳಿದಂತೆ ಎಲ್ಲರೂ ಕೂಡ ಚಾಕ್ಲೇಟ್ ತಗೊಂಡು ಹೋಗಿ ಮನೆಯಲ್ಲಿರೋ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟರೆ ಅವರ ಪೋಷಕರಿಗೆ ಖುಷಿಯಾಗುತ್ತೆ, ನೀವು ಅವರ ನೆನಪಿನಲ್ಲಿ ಇರ್ತೀರಿ ಅನ್ನೋ ಟಿಪ್ಸನ್ನು ಕೊಟ್ಟಿದ್ದಾರೆ. ಬೆಳಿಗ್ಗೆ ಸಾಯಂಕಾಲ ಮಾತ್ರ ಪ್ರಚಾರವಲ್ಲ, ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ ಪ್ರಚಾರಕ್ಕೆ ಹೋಗಬೇಕು ಅನ್ನೋ ಸಂಸ್ಕೃತಿಯನ್ನು ಬಿಟ್ಟುಬಿಡಿ, ಎಲ್ಲ ಸಮಯದಲ್ಲೂ ಪ್ರಚಾರದ ಕಡೆ ಗಮನ ಇರಲಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚುನಾವಣೆಗೆ ಇನ್ನಿರೋದು ಕೆಲವೇ ದಿನ ಮಾತ್ರ, ಹೀಗಾಗಿ ಮತದಾನದ ದಿನದವರೆಗೂ ನೀವು ಜನರ ಮಧ್ಯದಲ್ಲೇ ಇರಬೇಕು ಅನ್ನೋ ಟಿಪ್ಸ್ ಕೊಟ್ಟಿದ್ದಾರೆ. ಪ್ರತಿನಿತ್ಯ ಮಧ್ಯಾಹ್ನ ಕಾರ್ಯಕರ್ತರ ಜೊತೆ ರಸ್ತೆ ಬದಿಯಲ್ಲೇ ನಿಂತು ಊಟ ಮಾಡಿ, ಆಮ್ ಆದ್ಮಿಗಳಂತೆ ನೀವು ಕೂಡ ಊಟವನ್ನು ಸೇವಿಸಿ. ಪ್ರಚಾರ ಆಯ್ತಪ್ಪ ಅಂತ ಕಾರ್ ಹತ್ಕೊಂಡೋಗಿ 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡೋದಲ್ಲ, ಜನಗಳ ಮಧ್ಯದಲ್ಲೇ ಊಟ ಮಾಡಿ. ಊಟದ ಬಳಿಕವೂ ಸುಮ್ಮನೆ ಕೂರುವ ಹಾಗಿಲ್ಲ. ಮಧ್ಯಾಹ್ನದ ವೇಳೆ ಗ್ರಂಥಾಲಯ, ಆಸ್ಪತ್ರೆಗಳ ಬಳಿ, ಸುತ್ತಮುತ್ತ ಕಾಲೇಜು ಕ್ಯಾಂಪಸ್ಗಳಿದ್ರೆ ಅಲ್ಲಿ ಪ್ರಚಾರ ಮಾಡಿ. ಸರಿಯಾಗಿ ಸಂಜೆ 4:30 ಆಗ್ತಿದ್ದಂತೆ ಮತ್ತೆ ಕಾಫಿ ಕೇಂದ್ರಗಳ ಬಳಿ ತೆರಳಿ ಜನರ ಜೊತೆ ಕಾಫಿ ಕುಡಿರಿ, ಪ್ರಚಾರ ಮಾಡಿ. ಸಾಯಂಕಾಲ 6 ಗಂಟೆ ನಂತರ ಚಾಟ್ ಸೆಂಟರ್ಗಳ ಬಳಿ ಸಿಕ್ಕಾಪಟ್ಟೆ ಜನರಿರ್ತಾರೆ, ಪ್ರಚಾರಕ್ಕೆ ಅದು ಒಂದು ಒಳ್ಳೆ ಜಾಗ, ಅಲ್ಲಿಗೆ ತೆರಳಿ ಜನರ ಜೊತೆ ಮಾತುಕತೆಯನ್ನು ನಡೆಸಿ. ಇನ್ನು ರಾತ್ರಿ 7 ಗಂಟೆಯಿಂದ 8 ಗಂಟೆಯವರೆಗೆ ತರಕಾರಿ ಹಾಗೂ ಹಣ್ಣಿನ ಮಳಿಗೆಗಳ ಬಳಿ ತುಂಬ ರಶ್ ಇರುತ್ತೆ, ಅಲ್ಲಿ ತರಕಾರಿ ತಗೊಳ್ಳೋದಕ್ಕೆ ಮಹಿಳೆಯರು ಬರ್ತಾರೆ, ಅವರನ್ನು ಮಾತಾಡಿಸಿ ಪಕ್ಷದ ಕಡೆ ಗಮನ ಸೆಳೆಯಿರಿ ಅಂತ ಕೂಡ ಟಿಪ್ಸನ್ನು ಕೊಟ್ಟಿದ್ದಾರೆ.